ನಿಗದಿಯಂತೆ ಆಲಮಟ್ಟಿ ಜಲಾಶಯಕ್ಕೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಿನವನ್ನ ಸಮರ್ಪಿಸಿದ್ದಾರೆ. ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟರು. ಆಲಮಟ್ಟಿ ಜಲಾಶಯ ತುಂಬಿರೋದನ್ನ ಕಣ್ತುಂಬಿಕೊಂಡ್ರು. ಸಿಎಂ ಡಿಸಿಎಂ ಕೂಡ ಈ ಸಂದರ್ಭದಲ್ಲಿ ಇದ್ರು. ಇಬ್ಬರು ಕೂಡ ಬಾಗಿನವನ್ನ ಸಮರ್ಪಣೆ ಮಾಡಿದ್ದಾರೆ. ಗಂಗಾರತಿ ಮಾಡಿದ ಬಳಿಕವಾಗಿ ಬಾಗಿನವನ್ನ ಅರ್ಪಿಸಿದ್ದಾರೆ ಸಿಎಂ. ಸತತ ಮಳೆಯಿಂದಾಗಿ ಡ್ಯಾಂ ಭರ್ತಿಯಾಗಿದೆ. ಸೊ ಇವತ್ತು ದಿನಾಂಕ ನಿಗದಿಯಾಗಿತ್ತು ಆಲಮಟ್ಟಿ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಬಂದು ಬಾಗಿನವನ್ನ ಸಮರ್ಪಿಸ್ತಾರೆ ಅಂತ. ಅದಕ್ಕಾಗಿ ಮದುವಣಗಿತ್ತಿಯಂತೆ ಆಲಮಟ್ಟಿ ಜಲಾಶಯದ ಸುತ್ತಮುತ್ತ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು, ತಯಾರಿಯನ್ನು ಕೂಡ ಮಾಡಲಾಗಿತ್ತು. ಕಲರ್ಫುಲ್ ಲೈಟಿಂಗ್ನಿಂದ ಕಂಗೊಳಿಸ್ತಾ ಇತ್ತು ಆಲಮಟ್ಟಿ ಜಲಾಶಯ. ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಬಾಗಿನವನ್ನು ಸಮರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಸರ್ ಸ್ವಲ್ಪ ಡೌನ್ ಮಾಡಿ ಸರ್ ಸರ್ ಡೌನ್ 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 ಮಾಡಿ ಕ್ಯಾಮ್ರಾ ಡೌನ್ ಮಾಡಿ ಸರ್ ಮೊಬೈಲ್ ತೆಗೀರಿ ಡೌನ್ ಮಾಡಿ ಡೌನ್ ಮಾಡಿ ಸರ್ ಸರ್ ಸಿಎಂ ಸರ್ ಸಿಎಂ ಸರ್ ಮೊಬೈಲ್ ತೆಗೀರಿ ಸತತ ಮಳೆಯಿಂದಾಗಿ ಜಲಾಶಯ ತುಂಬಿ ಹರಿತಾ ಇದೆ. ಇವತ್ತು ಆಲಮಟ್ಟಿ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು, ಬಾಗಿನವನ್ನು ಸಮರ್ಪಿಸಿದ್ದಾರೆ. ಬಾಗಿನ ಸಮರ್ಪಣೆಗೂ ಮೊದಲು ಗಂಗಾ ಪೂಜೆಯನ್ನು ನೆರವೇರಿಸಲಾಗಿತ್ತು. ಆ ಬಳಿಕವಾಗಿ ಡ್ಯಾಮ್ಗೆ ಬಾಗಿನವನ್ನು ಅರ್ಪಿಸುವ ಕೆಲಸವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಆಲಮಟ್ಟಿ ಡ್ಯಾಮ್. ಹೂವಿನಿಂದ ಸಿಂಗಾರವನ್ನು ಗೊಳಿಸಲಾಗಿತ್ತು. ಇವತ್ತು ನಿಗದಿಯಂತೆ ಬಾಗಿನ ಸಮರ್ಪಣೆ ಕಾರ್ಯ ಆಗಿದೆ.